ಹಾಯ್ ಫ್ರೆಂಡ್ಸ್, ಈ ದಿನ ನಾನು ಹೊಸ ಒಂದು ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋ ಎಲ್ಲರಿಗೂ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ನಾನು ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ನಾವು ಮಕ್ಕಳಿಗೋಸ್ಕರ ಸೈಕಲನ್ನು ಖರೀದಿ ಮಾಡಲಿಕ್ಕೆ ಶಾಪ್ಗಳಿಗೆ ಹೋಗ್ತಿದ್ದೀವಿ ಅಲ್ವಾ. ನಾರ್ಮಲಾಗಿ ಇವತ್ತು ನಾನು ನಿಮ್ಗೊಂದು ಸೈಕಲ್ ತೋರಿಸ್ತಾ ಇದ್ದೀನಿ, ಬೈಸಿಕಲ್. ಇದು ನೋಡಿ, ಇದೇ ಮಾಡೆಲ್ನ ನಾನು ಶಾಪಲ್ಲಿ ಹೋಗಿ ಕೇಳಿದಾಗ ಈ ಮಾಡೆಲ್ಗೆ ಕನಿಷ್ಠ ಅಂತ ಹೇಳಿದ್ರೆ 6,500 ಇಂದ 7,000 ರೂಪಾಯಿ ಹೇಳಿದರು ಈ ಸೈಕಲ್ ರೇಟ್ನ. ಹಾಗಾಗಿ ಏನು ಮಾಡೋದು ಅಂತ ನಾವು ಯೋಚನೆ ಮಾಡ್ತಿರ್ಬೇಕಾದಾಗ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ಈ ಸೈಕಲ್ನ ನಾವು ಸರ್ಚ್ ಮಾಡಿದ ನಂತರ ನಮಗೆ ಅದರಲ್ಲಿ ಕೇವಲ ಇದು ಸೈಕಲ್ ಬಂದ್ಬಿಟ್ಟು 3,500 ಏನೋ ಸಮಥಿಂಗ್ ಇದೆ ಅನಿಸುತ್ತೆ. ನಾನು ಇದರದ್ದೆಲ್ಲನೂ ಇದರಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನೀಟಾಗ್ಬಿಟ್ಟು. ಇದು ಸೈಕಲ್ದು ಏನಿದೆ, ಯಾವುದು ಬ್ರ್ಯಾಂಡ್, ಯಾವುದು ಮಾಡೆಲ್, ಯಾವುದು ಮತ್ತು ಕಂಪ್ನಿ ಯಾವುದು ಅಂತ ಹೇಳ್ಬಿಟ್ಟು. ಇದು ಈ ಥರ ನಾವು ಆರ್ಡ್ರ್ ಮಾಡಿದ್ದು 4 ದಿನಕ್ಕೆ ನಮಗೆ ಇದು ಡೆಲಿವರಿ ಆಯಿತು. ಅದರಲ್ಲಿ ಇದು ಹೇಗಿರುತ್ತೆ ಅಂತ ಹೇಳಿದ್ರೆ, ಪಾರ್ಟ್ಸ್ಗಳು ಸಪ್ರೇಟಾಗಿ ಬಂದಿರ್ತವೆ. ಈ ಪೆಡಲ್ಸ್ ಎಲ್ಲನೂ ಸಪ್ರೇಟಾಗಿತ್ತು. ಆಮೇಲೆ ಸೀಟ್ ಕೂಡ ಫಿಕ್ಸ್ ಮಾಡಿರಲಿಲ್ಲ. ಹಿಂದಿನ ಬ್ಯಾಕ್ ವೀಲ್ ಮಾತ್ರ ಫಿಕ್ಸ್ ಮಾಡಿಕೊಟ್ಟಿದ್ರು, ಮುಂದಿಂದು ವೀಲೇನು ಫಿಕ್ಸ್ ಆಗಿರಲಿಲ್ಲ. ಸದ್ಯ ಈಗ ನನ್ನ ಮಗ ಇದನ್ನು ಫಿಕ್ಸ್ ಮಾಡ್ಕೊತಾ ಇದ್ದ. ಈ ಪೆಡಲ್ನು ಅವನೇ ಫಿಕ್ಸ್ ಮಾಡಿದ್ದು, ಮತ್ತು ಸೀಟ್ ಅವನು ಫಿಕ್ಸ್ ಮಾಡಿಕೊಂಡ. ಆಮೇಲೆ ಇದರಲ್ಲಿ ಫ್ಯೂಚರ್ಸ್ ಏನೋ ಚೆನ್ನಾಗಿದೆ ಅಂತೆ. ನನಗೂ ಅಷ್ಟು ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಏನೋ ಗೇರ್ ಸೈಕಲ್ ಅಲ್ಲ ಇದು, ಎಂಥದೋ ಹೇಳಿದ್ರು, ನನಗೂ ಅಷ್ಟು ಗೊತ್ತಿಲ್ಲ. ಇದೆಲ್ಲ ಒಳ್ಳೆ ಕ್ವಾಲಿಟಿ ಇದೆ. ಇದು ಹೊರ್ಗಡೆ ನಾವು ಶಾಪಲ್ಲಿ ತೊಗೊಂಡು 6,000 7,000 ಕೊಟ್ಟು ತೊಗೊಳೋದಕ್ಕಿಂತನೂ ಆನ್ಲೈನಲ್ಲಿ ಈ ಸೈಕಲ್ನ ಖರೀದಿ ಮಾಡಿದ್ರೆ ನಮಗೆ ಆರಾಮಾಗಿ 2,000ದಿಂದ 3,000 ರೂಪಾಯಿವರೆಗೂ ನಾವು ಹಣ ಸೇವ್ ಮಾಡ್ಬೋದು. ನನಗಂತೂ ತುಂಬ ಖುಷಿ ಆಯಿತು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಆರಾಮಾಗಿ ನಾವು ಬೈ ಮಾಡ್ಬೋದು. ಜೊತೆಗೆ ಅವರು ಇದಕ್ಕೆ ಬೇಕಾಗಿರುವಂಥ ಎಲ್ಲ ಸ್ಪ್ಯಾನರ್ಸ್ ಕೂಡ ಕೊಟ್ಟಿದ್ದಾರೆ. ಮಡ್ ಗಾರ್ಡ್ ಇದೆ, ಮತ್ತು ಇದಕ್ಕೆ ವಾಟರ್ ಬಾಟಲ್, ಈಗ ಒಂದು ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ಮತ್ತು ಅದಕ್ಕೆ ಬೇಕಾಗಿರುವಂಥ ಇವೆಲ್ಲನೂ ಲೈಟಿಂಗ್ಸು, ವೀಲ್ಸ್ಗೆ ಹಾಕುವಂಥ ಕೆಲವೊಂದಿಷ್ಟು ವಸ್ತುಗಳಿದ್ದಾವೆ ಇದರಲ್ಲಿ. ಆಮೇಲೆ ಇದಕ್ಕೆ ಫಿಟ್ಟಿಂಗ್ ಮಾಡಲಿಕ್ಕೆ ಇದು ಒಂದಿದೆ. ಆಮೇಲೆ ಸ್ಪ್ಯಾನರ್ ಕೂಡ ಅವರೇ ಕೊಟ್ಟಿದ್ದಾರೆ. ಈ ಥರ ಸ್ಪ್ಯಾನರ್ ನಾವೆಲ್ಲ ಫಿಕ್ಸ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಸ್ಪ್ಯಾನರ್ ಇದೆ. ಆಮೇಲೆ ಇದು ಒಂದು ಕಾರ್ಡ್ ಕೂಡ ಕೊಟ್ಟಿದ್ದಾರೆ ನೋಡಿ. ನಾನು ಇದರಲ್ಲೇ ನಾನು ಸೈಕಲ್ ಬೈ ಮಾಡಿರೋದು. ಈ ಥರ ಫ್ರೀ ಗಿಫ್ಟ್ ಥರ ಇದನ್ನೆಲ್ಲನೂ ಕೊಟ್ಟಿರೋದು. ಹೀಗಾಗಿ ನನಗಂತೂ ತುಂಬ ಖುಷಿ ಆಯಿತು. ಹೊರ್ಗಡೆ ತೊಗೊಂಡಿದ್ರೆ 6,000ರಿಂದ 6,500 7,000 ಕೊಡಬೇಕಾಗಿತ್ತು. ನಾನು ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ನಾನು ತರಿಸ್ಕೊಂಡಿದ್ದು ಕೇವಲ ನನಗೆ 3,500ರಲ್ಲಿ ಈ ಸೈಕಲ್ ಸಿಕ್ತು. ಖುಷಿ ಆಯಿತು. ನಿಮಗೂ ಯಾರಿಗಾದರೂ ಬೇಕಾಗಿತ್ತು ಅಂದರೆ ನೀವು ಕೂಡ ಇದನ್ನೇ ತೊಗೊಳ್ಳಿ. ಹೀಗೆ ನಾನು ಉಪಯುಕ್ತವಾಗಿರುವಂಥ ವಿಡಿಯೋ ಮಾಡ್ತಾ ಇರ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.